Hey guys, welcome back to my YouTube channel Journey with Sudharanjit. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಡಿನ್ನರ್ಗಂತ ಆಚೆ ಹೋಗ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಫೇಸರ್ ಟೌನ್ ಫುಡ್ ಸ್ಟ್ರೀಟ್ಗೆ. ಇವಾಗ ರಂಜಾನ್ ಸೀಸನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಫುಡ್ ವೆರೈಟೀಸ್ ಎಲ್ಲ ಇರುತ್ತೆ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಎವ್ರಿ ಇಯರ್ ಹೋಗ್ತೀವಿ, ಅದೇ ಥರ ಈ ವರ್ಷವೂ ಹೋಗ್ತಾ ಇದ್ದೀವಿ. ಈ ಸಲ ಫುಲ್ ಫ್ಯಾಮಿಲಿ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ಹೋಗಬೇಕಾದ್ರೆ ಇವಾಗ ಮನೆ ಬಿಡ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಹಂಗೆ ನಮ್ಮ ಅಕ್ಕ ನಮ್ಮ ಅಣ್ಣ ಅವ್ರನ್ನೆಲ್ಲ ಹಂಗೆ ಪಿಕ್ ಮಾಡ್ಕೊಂಡು ಹೋಗೋ ಪ್ಲ್ಯಾನ್ಸ್ ಇದೆ. ಸರ್ ನೀವು ಸರ್ ನಮ್ಮ ಮಗು ನಾವ್ ಎಲ್ಲಿ ಕುಂತ್ಕೊಳ್ಳೋದು ಸರ್? ಅಂದ್ರೆ ಅಲ್ಲಿ ಜಾಸ್ತಿ ಫೇಮಸ್ ಅಲ್ಲ. ನೋಡಿ ಈ ತರ ಚೆನ್ನಿ. ಪಕ್ಕನೆ ಕುತ್ಕೊಂಡಿದ್ದೆ ನೋಡಿ. ನಾವು ಫ್ರೇಸರ್ ಟೌನ್ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 8:30 ಆಗಿತ್ತು. ತುಂಬಾ ಕ್ರೌಡ್ ಇದ್ರು. ನಾವು ಒಂದು 2-3 ಸ್ಟಾಲ್ಸ್ ನೋಡಿದ್ರಿ. ಎಲ್ಲಿ ಚೆನ್ನಾಗಿರುತ್ತೆ, ಜಾಸ್ತಿ ಕ್ರೌಡ್ ಇರುತ್ತೋ ನೋಡಿಕೊಂಡು ಆ ಸ್ಟಾಲಲ್ಲೇ ಒಂದು 2-3 ಐಟಮ್ಸ್ ಟೇಸ್ಟ್ ಮಾಡಿದ್ರಿ. ಫಸ್ಟು ಅಲ್ಲಿ ಚೆನ್ನಾಗಿದ್ರೆ ಅಲ್ಲೇ ತೊಗೋಬೋದು, ಇಲ್ಲಾಂದರೆ ಬೇರೆ ಸ್ಟಾಲ್ಗೆ ಹೋಗ್ಬಿಟ್ಟು ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಫಸ್ಟ್ ನಾವು ತಂದೂರಿ ಚಿಕನ್, ಮಲಾಯ್ ಚಿಕನ್, ಚಿಕನ್ ಪಾಪ್ಕಾರ್ನ್ ಎಲ್ಲ ಟ್ರೈ ಮಾಡಿದ್ವಿ. ಇದೇನ ಟೇಸ್ಟ್ ಚೆನ್ನಾಗಿದ್ರೆ ಇಲ್ಲೇ ಕಂಟಿನ್ಯೂ ಮಾಡೋಣ, ಇಲ್ಲಾಂದರೆ ಬೇರೆ ಸ್ಟಾಲ್ಗೆ ಹೋಗೋಣ ಅಂತ. ಟೇಸ್ಟ್ ನಮ್ಗೆ ಇಲ್ಲೇ ಚೆನ್ನಾಗಿ ಅನಿಸ್ತು. ಅದಕ್ಕೆ ನಾವು ಸ್ಟಾರ್ಟರ್ಸ್ ಎಲ್ಲ ಇಲ್ಲೇ ಟ್ರೈ ಮಾಡಿ ಡೆಸರ್ಟ್ಸ್ ಬೇರೆ ಹೋಗೋಣ ಅನ್ಕೊಂಡ್ವಿ. ನಾನು ಮಾಡಿಲ್ಲ. ನಾನು ಹೈದ್ರಾಬಾದ್ ಹೋದಾಗ ಅವ್ರನ್ನ ಕೇಳಿದ್ದೆ, ಅವ್ರು ಕೊಡ್ಸಿಲ್ಲ ಅಲ್ಲ, ಅಲ್ಲಿ ಇರ್ಲಿಲ್ಲ ಅವ್ರು ನಾವು ಟೈಮ್ ಬಂದವಾಗ. ಏನದು ಮಟನ್ ಶಿಕ್ ಕಬಾಬ್ ಅಂತ. ಚೆನ್ನಾಯ್ತಾ ಇಶು? ಎಲ್ಲ ತರ ಮಿಕ್ಸ್ ಆಯ್ತು. ಇಲ್ಲ ಚೆನ್ನಾಗಿತ್ತು ಅದು ತಾನೆ. ಆಶಾ ಟೇಸ್ಟ್ ಫೇವ್ರೆಟ್ ಅಲೀಮ್. ಫೇವ್ರೆಟ್ ಅಲ್ಲ, ನಾನು ಯಾವತ್ತೂ ತಿಂದೇ ಇಲ್ಲ ಅದು, ಅದಕ್ಕಂತ. ಅದು ನೋಡಕ್ ಡೆಸರ್ಟ್ ಇದ್ದಂಗೆ ಐತಲ್ಲ. ಚಿಕನ್ ಅಲ್ಲ ಅಲೀಮ್. ಹೌದಾ? ಮಟನ್ ಬಿರಿಯಾನಿ ಪೌಡರ್ ಸ್ಮೆಲ್ ಐತಲ್ಲ. ಅಲ್ಲ ಸೇಮ್ ಹಂಗೆ ಅನ್ಸೋದು. ನೀರೇ ಕುಡಿಬೇಡ ಇಶು, ತಗೊಳ. ಬೇಡ. ಎಲ್ಲರದು ಫಸ್ಟ್ ಟೈಮೇನೆ. ಅದು ಇದಕ್ಕೆ ಏನಾದ್ರೂ ಹಾಕೊಂಡು ತಿನ್ಬೇಕೇನೋ, ಬರೀ ಹೀಗೆ ತಿನ್ನಲ್ಲ. ಹಂಗೆ ಅಂತೆ. ಮನೆ ಬಿಟ್ಟು ಬರ್ಬೇಕಾಗಿತ್ತು. ಈಶಾನ್ಗೆ ಜಾಮೂನು ಜಿಲೇಬಿ ಎಲ್ಲ ಕೊಟ್ಟಿದ್ದೀರಂತೆ, ಸ್ವಲ್ಪ ವಿವರಿಸಿ.
ಸ್ಟಾರ್ಟರ್ಸ್ ಎಲ್ಲ ತಿಂದು ಲಾಸ್ಟಲ್ಲಿ ಅಲೀಮ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಈಗ ರಂಜಾನ್ ಸೀಸನ್ ಆಗಿರೋದ್ರಿಂದ ರೀಲ್ಸಲ್ಲೆಲ್ಲ ಬರೀ ಅಲೀಮ್ದೇ ಬರ್ತಾ ಇತ್ತು. ನಮ್ಮ ಅಕ್ಕ ಅಂತೂ ನಾವು ಹೈದ್ರಾಬಾದ್ಗೆ ಹೋದಾಗೂ ಟ್ರೈ ಮಾಡಬೇಕು ಅಂತ ಜಾಸ್ತಿ ಕೇಳ್ತಾ ಇದ್ಲು. ಅಲ್ಲಿ ಆಗಲಿಲ್ಲ ಅಂತ ಇಲ್ಲಿ ಟ್ರೈ ಮಾಡಿದ್ವಿ. ಬಟ್ ನಮ್ಗೆ ಟೇಸ್ಟ್ ಚೆನ್ನಾಗಿ ಅನಿಸಿಲ್ಲ. ನೋಡೋಕ್ಕಂತೂ ತುಂಬ ಅಟ್ರಾಕ್ಟಿಂಗ್ ಆಗಿ ತಿಂದರೆ ಚೆನ್ನಾಗಿರುತ್ತೆ ಅನ್ನೋ ಥರ ಇತ್ತು. ಬಟ್ ಟೇಸ್ಟ್ ಮಾಡಿದವಾಗ್ಲೇ ನಮ್ಗೊಂಚೂರು ಸೆಟ್ಟೇ ಆಗಿಲ್ಲ ಅದು. ಸ್ಟಾರ್ಟರ್ಸ್ ಎಲ್ಲ ತಿನ್ಕೊಂಡು ಅಲ್ಲಿಂದ ಚಾರ್ಮಿನಾರ್ ಕಬಾಬ್ ಪ್ಯಾರಡೈಸ್ ಹತ್ರ ಈ ಥರ ಡೆಸರ್ಟ್ ಶಾಪ್ ಒಂದಿತ್ತು. ಅಲ್ಲಿ ತುಂಬಾನೇ ವೆರೈಟೀಸ್ ಇತ್ತು ಅಂತ ಅಲ್ಲೊಂದೆರಡು ಡೆಸರ್ಟ್ ತಿಂದ್ವಿ. ಅಲ್ಲಿಂದ ರೆಹಮ್ಸ್ ಬಂದ್ವಿ ಮೇನ್ ಕೋರ್ಸ್ಗಂತ. ಕೂತಿದ್ದಾರಲ್ಲ ನಾನು ಮಮ್ಮಿ ಥರದ ಸ್ಪೆಕ್ಸ್ ಹಾಕೊಂಡ್ರೆ ಮಮ್ಮಿ ಥರನೇ ಇರ್ತಿಲ್ಲ. ಹೆಚ್ಚು ಕಮ್ಮಿ ಅದೇ ಥರ ಕಾಣಿಸ್ತಾ ಇದ್ರೆ ನೀನು ಸ್ವಲ್ಪ ಚಿಕ್ಕದು ಹಾಕೊಂಡಿದ್ಯಾ, ಮಮ್ಮಿ ಸ್ವಲ್ಪ ದೊಡ್ಡದು ಹಾಕೊಂಡವ್ರು ಅಷ್ಟೇ. ನಾನು ಅಂತ ದೊಡ್ಡದು. ಮಮ್ಮಿ ಮತ್ತೆ ನಿಮ್ಮ ಮಮ್ಮಿ ಒಂದೇ ಥರ ಅನಿಸ್ತಾ ಇದ್ದಾರಾ? ಏನೇನು ಇಲ್ಲ, ನಾನು ನಿಮ್ಮ ಮಮ್ಮಿ ಸುಧಾಕ ನಾನು ಇವರಿಬ್ರು ನೋಡು, ಮನ್ವಿತ್ತು ಮತ್ತೆ ಈಶು. ಈಶು ಹಾಯ್. ರೆಹಮ್ಸ್ ಬಿರಿಯಾನಿ ನಮಗೆಲ್ಲ ಫೇವ್ರೇಟು. ಲೈಟಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಮೇನ್ ಕೋರ್ಸ್ಗೆ ಅಲ್ಲೇ ಹೋದ್ವಿ. ಚಿತ್ರೀಕರಣ ಮಾಡ್ತಾರೆ. ಇದು ಇಷ್ಟ ಆಗ್ತಾರೆ. ಒಂದೊಂದು ಎಲ್ಲರೂ ಶೇರ್ ಮಾಡ್ಕೊಂಡು ಸುಮ್ಮನೆ. ಅವನ್ಗ ಅದಕ್ಕೆ ಅಲ್ಲಿ ಬಂದು ದಿನ ಕೈ ಕೊಟ್ಟಿಲ್ಲ ಇಲ್ಲಿ. ಓ ಟೀಟು ಹತ್ರ ಇದೆ, ಅದಕ್ಕೆ ಅಲ್ಲಿ ಬರ್ತಾ ಇರೋದು. ನನ್ಗೆ ಇದಾಗ ಅನ್ಸ್ತು. ಮೇನ್ ಕೋರ್ಸ್ ತಿನ್ಕೊಂಡು ಲಾಸ್ಟಲ್ಲಿ ಕುನಾಫಾ ಟ್ರೈ ಮಾಡೋಣ ಅಂದ್ಕೊಂಡು ಬರ್ತಾ ಇದ್ವಿ. ಅಲ್ಲಿ ಆನ್ ದ ವೇ ಸ್ಟ್ರಾಬೆರಿ ಚಾಕ್ಲೇಟ್ ಕಾಣಿಸ್ತು, ಅದನ್ನು ಒಂದು ಟ್ರೈ ಮಾಡಿದ್ವಿ. ರೋಡ್ ಸೈಡಲ್ಲೇ ಎಷ್ಟೊಂದು ವೆರೈಟೀಸ್ ಇರುತ್ತೆ. ಚಿಕನ್ ಆಗಿರ್ಬೋದು, ಡೆಸರ್ಟ್ಸ್ ಆಗಿರ್ಬೋದು, ಏನೇನೋ ಕಾಣಿಸ್ತಾ ಇರುತ್ತೆ. ಬಟ್ ನಮಗೆಲ್ಲ ಟ್ರೈ ಮಾಡೋಣ, ಎಲ್ಲ ತಿನ್ನೋಣ ಅನಿಸುತ್ತೆ. ಬಟ್ ಜಾಸ್ತಿ ತಿನ್ನೋಕ್ಕೆ ಆಗಲ್ಲ, ಅದಕ್ಕೆ ಒಂದೊಂದು ತೊಗೊಂಡು ಎಲ್ಲ ಶೇರ್ ಮಾಡ್ಕೊಂಡ್ವಿ. ನನ್ನ ಬರ್ಡೇ ಆಗಸ್ಟ್. ನಿನ್ನ ಬರ್ಡೇ ಯಾವಾಗ? ನಿನ್ನ ಬರ್ಡೇ ಯಾವಾಗ? ನಿನ್ನ ಬರ್ಡೇ ಯಾವಾಗ? May 8. ಯಾವಾಗ ನಿನ್ನ ಬರ್ಡೇ ಇಶು?
ಈ ಶಾಪಲ್ಲಿ ಅಲೀಮ್ ತುಂಬಾ ಫೇಮಸ್ ಅನಿಸುತ್ತೆ, ಜಾಸ್ತಿ ಜನ ತಗೋತಾ ಇದ್ರು ಇಲ್ಲಿ. ನಮ್ಗೆ ಐಡಿಯಾ ಇಲ್ಲದ್ರೆ ನಾವು ಅಲ್ಲೇ ಟ್ರೈ ಮಾಡಿಬಿಟ್ಟಿದ್ವಿ, ಬಟ್ ಇಲ್ಲಿ ಜಾಸ್ತಿ ಕ್ರೌಡ್ ಇದ್ರು ಈ ಶಾಪ್ ಹತ್ರ. ಲಾಸ್ಟಲ್ಲಿ ಚೀಸ್ ಕುನಾಫಾ ಟ್ರೈ ಮಾಡಿದ್ವಿ. ನಾವು ಎವ್ರಿ ಇಯರ್ ಇಲ್ಲಿ ರಂಜಾನ್ ಸೀಸನಲ್ಲಿ ಫುಡ್ ಫೆಸ್ಟಿವಲ್ಗೆ ಬರ್ತೀವಿ, ಬಟ್ ಈ ವರ್ಷ ಜಾಸ್ತಿ ವೆರೈಟೀಸ್ ಟ್ರೈ ಮಾಡಿದ್ವಿ. ಯಾವ ವರ್ಷ ನಾವು ಇಷ್ಟೊಂದೆಲ್ಲ ಟ್ರೈ ಮಾಡಿಲ್ಲ, ಜಾಸ್ತಿ ತಿಂದ್ವಿ, ಬಟ್ ಜಾಸ್ತಿ ಜನ ಹೋಗಿದ್ವಲ್ಲ ಹಾಗಾಗಿ ಒಂದೊಂದು ತಗೊಂಡು ಎಲ್ಲ ಟೇಸ್ಟ್ ಮಾಡಿದ್ವಿ. ಮುಂಚೆ ಎಲ್ಲ ಹೋದಾಗ ಒಂದೆರಡು ಚಿಕನ್ ಸ್ಟಾರ್ಟರ್ಸು ಮತ್ತು ಡೆಸರ್ಟ್ಸ್ಗೆ ಜಾಮೂನು ಮತ್ತು ಕ್ಯಾರೆಟ್ ಹಲ್ವಾ ಅದಷ್ಟೇ ಟ್ರೈ ಮಾಡಿಬಿಟ್ಟು ಬಂದ್ಬಿಡ್ತಾ ಇದ್ವಿ. ಬಟ್ ಈ ಟೈಮ್ ನನಗೊಂಥರ ಚೆನ್ನಾಗಿ ಅನಿಸ್ತು, ಎಲ್ಲ ಟ್ರೈ ಮಾಡಿದ್ವಿ ಅಂತ. ಬಟ್ ನೋಡಿದ್ರೆ ಬೇಕು ಬೇಕು ಅನಿಸ್ತಾ ಇರುತ್ತೆ, ಜಾಸ್ತಿ ತಿನ್ನೋಕ್ಕಾಗಲ್ಲ. ರಂಜಾನ್ ಆದ್ಮೇಲೂ ಒಂದು 4-5 ಡೇಸ್ ಈ ಫುಡ್ ಸ್ಟಾಲ್ಸ್ ಎಲ್ಲ ಇರುತ್ತೆ. ಯಾರ್ಯಾರು ಇನ್ನು ಈ ರಂಜಾನ್ ಫುಡ್ ಫೆಸ್ಟಿವಲ್ ಟ್ರೈ ಮಾಡಿಲ್ಲ ಹೋಗಿ ಟ್ರೈ ಮಾಡಿ, ಇನ್ನೂ ಸಾಕಷ್ಟು ದಿವಸ ಇದೆ. ಬಾಯ್ ಪಂಚನೇಕ ಬಾಯ್ ಬಾಯ್ ಶಮವಿ ಬಾಯ್ ಪಂಚನೇಕ ಬಾಯ್ ಪಂಚನೇಕ ಬಾಯ್